ಆಪರೇಷನ್ ಗೆಲ್ಲದೆ ಮಂಡಿ ಬೆನ್ನು ನೋವಿಗೆ ಚಿಕ್ಕ ಇಂಜೆಕ್ಷನ್ ಇಂದ ಪರಿಹಾರ. ಡಾಕ್ಟರ್ ಆಶಿಕ್ ಬಿಜಿ ಮಾರ್ಗದರ್ಶನದಲ್ಲಿ ಆಧುನಿಕ ಜಿಎಫ್ಸಿ ಚಿಕಿತ್ಸೆ. ಬೆಂಗಳೂರು ಪೇನ್ ಕ್ಲಿನಿಕ್, ಜೆಪಿ ನಗರ 6 ಫೇಸ್. ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅವಕಾಶವನ್ನ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಭಾರತಕ್ಕೆ ಚೆನ್ನಾಗಿಯೇ ಗೊತ್ತಿದೆ. ಕೆಲವೊಮ್ಮೆ ಅವಕಾಶಗಳು ಒದಗಿ ಬರ್ತಾವೆ, ಇನ್ನು ಕೆಲವೊಮ್ಮೆ ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳಬೇಕು. ಟ್ರಂಪ್ ತೆರಿಗೆ ವಿಚಾರದಲ್ಲೂ ಇದೇ ಆಗಿದ್ದು. ಟ್ರಂಪ್ ತೆರಿಗೆ ಹಾಕಿದಾಗ ಭಾರತಕ್ಕೆ ದೊಡ್ಡ ಪ್ರಮಾಣದ ತೊಂದರೆ ಆಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಭಾರತ ಮಾತ್ರ ಇದನ್ನೇ ಅವಕಾಶವನ್ನಾಗಿ ಪರಿವರ್ತನೆ ಮಾಡಿಕೊಳ್ತು. ಹೀಗಾಗಿ ಟ್ರಂಪ್ ತೆರಿಗೆ ಬರೇ ಭಾರತಕ್ಕೆ ದೊಡ್ಡ ಮಟ್ಟದ ಗಾಯ ಮಾಡಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರಂಪ್ ತೆರಿಗೆ ಹಾಕಿರೋದ್ರಿಂದ ಭಾರತದ ಎಕ್ಸ್ಪೋರ್ಟ್ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಾಣಬಹುದು ಅಂತ ತಜ್ಞರೇ ಹೇಳಿದ್ರು. ಆದರೆ ಈಗ ಹೊರಬಿದ್ದಿರುವ ವರದಿಯೊಂದರ ಪ್ರಕಾರ ಭಾರತದ ಎಕ್ಸ್ಪೋರ್ಟ್ ಕಡಿಮೆಯಾಗೋದರ ಬದಲಾಗಿ ಹೆಚ್ಚೇ ಆಗಿದೆ. ಕೆಲವೊಮ್ಮೆ ತೊಂದರೆ ಆದಾಗಲೇ ನಮ್ಮ ಸಾಮರ್ಥ್ಯ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗೋದು. ನಮ್ಮನ್ನು ನಾವು ಶಕ್ತಿಶಾಲಿಯಾಗಿ ಮಾಡಿಕೊಳ್ಳೋದಕ್ಕೆ ಈ ತೊಂದರೆಗಳು ಕೂಡ ಅವಕಾಶ ಮಾಡಿಕೊಡ್ತಾವೆ. ಭಾರತ ಈಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸ್ವಾವಲಂಬಿಯಾಗಿ ಬೆಳೆಯೋದಕ್ಕೆ ನೋಡ್ತಾ ಇದೆ. ಇದೀಗ ಮ್ಯಾರಿಟೈಮ್ ಸೆಕ್ಟರ್ನಲ್ಲಿ ಕೂಡ ಹಿಡಿತ ಸಾಧಿಸೋದಕ್ಕೆ ಭಾರತ ಮುಂದಾಗಿದೆ. ಅದರಲ್ಲೂ ಶಿಪ್ಪಿಂಗ್ ಸರ್ವಿಸ್ನ ಕಂಟ್ರೋಲ್ ಭಾರತದ ಕೈಗೆ ಬರುವ ಹಾಗೆ ಮಾಡೋದಕ್ಕೆ ಭಾರತ ದೊಡ್ಡದೊಂದು ಪ್ಲಾನ್ ಮಾಡಿದೆ. ಇದಕ್ಕಾಗಿ ಭಾರತ ಬರೋಬ್ಬರಿ 70,000 ಕೋಟಿಯ ಯೋಜನೆಯೊಂದನ್ನು ಸಿದ್ಧಪಡಿಸಿದೆ. ಅಷ್ಟಕ್ಕೂ ಏನಿದು ಮ್ಯಾರಿಟೈಮ್ ಸೆಕ್ಟರ್ ಕ್ಷೇತ್ರ, ಶಿಪ್ಪಿಂಗ್ ಸರ್ವಿಸ್ನ ಮೇಲೆ ಭಾರತ ಕಣ್ಣು ಹಾಕಿರೋದ್ಯಾಕೆ? ಈ ಕ್ಷೇತ್ರ ಭಾರತದ ಕಂಟ್ರೋಲ್ನಲ್ಲಿ ಬಂದರೆ ಭಾರತಕ್ಕಾಗುವ ಲಾಭ ಏನು? ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವ ಯಾವ ರೀತಿ ಬದಲಾಗುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸುಂಕಾಸುರ ಟ್ರಂಪ್ ಹೇರಿಕೆ ಮಾಡಿರುವ ತೆರಿಗೆ ಈಗ ಜಾಗತಿಕ ಮಟ್ಟದ ವ್ಯಾಪಾರವನ್ನೇ ಬದಲಾಯಿಸಿಬಿಟ್ಟಿದೆ. ಟ್ರಂಪ್ ತೆರಿಗೆ ದಾಳಿಯ ನಂತರ ವ್ಯಾಪಾರದ ಲೆಕ್ಕಾಚಾರಗಳು ಕೂಡ ಬದಲಾಗಿದೆ. ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ಅನ್ನೋದು ಬೇರೆ ಬೇರೆ ಮಾರ್ಗದ ಮೂಲಕ ನಡೆಯುತ್ತೆ. ಒಂದು ದೇಶದ ವಸ್ತುಗಳು ಮತ್ತೊಂದು ದೇಶಕ್ಕೆ ಹೋಗಬೇಕು ಅಂದರೆ ಬೇರೆ ಬೇರೆ ಮಾರ್ಗಗಳಿದೆ. ಜಲಮಾರ್ಗ, ವಾಯುಮಾರ್ಗ, ಭೂಮಾರ್ಗ. ಹತ್ತಿರ ದೇಶಕ್ಕೆ ಭೂಮಾರ್ಗದ ಮೂಲಕ ನಾವು ವಸ್ತುಗಳನ್ನು ಮಾರಾಟ ಮಾಡಬಹುದು, ಖರೀದಿ ಕೂಡ ಮಾಡಬಹುದು. ಸಣ್ಣ ಪುಟ್ಟ ವಸ್ತುಗಳನ್ನು ವಾಯುಮಾರ್ಗದ ಮೂಲಕ ಸಾಗಣೆ ಮಾಡಬಹುದು. ಆದರೆ ಇದೆಲ್ಲದಕ್ಕಿಂತಲೂ ದೊಡ್ಡ ಪ್ರಮಾಣದ ವ್ಯಾಪಾರ ಆಗುವುದು ಜಲಮಾರ್ಗದ ಮೂಲಕ. ಈ ಸಮುದ್ರ ಮಾರ್ಗದ ಮೂಲಕ ನಡೆಯುವ ವ್ಯಾಪಾರದಲ್ಲಿ ಯಾರು ನಿಸ್ಸೀಮರಾಗಿ ಇರ್ತಾರೋ ಅಥವಾ ಹಿಡಿತ ಸಾಧಿಸ್ತಾರೋ ಅವರು ಜಾಗತಿಕ ಮಟ್ಟದ ವ್ಯಾಪಾರದಲ್ಲಿ ದೊಡ್ಡ ಪಾಲನ್ನ ಪಡೆಯುತ್ತಾರೆ. ಇದೀಗ ಭಾರತ ಅಂಥದ್ದೊಂದು ಅವಕಾಶವನ್ನ ಸೃಷ್ಟಿ ಮಾಡಿಕೊಂಡಿದೆ. ಸಮುದ್ರದಲ್ಲಿ ಬಾದ್ಶಾ ಆದರೆ ಜಾಗತಿಕ ವ್ಯಾಪಾರದ ಕಂಟ್ರೋಲ್ ತನ್ನಿಂತಾನೇ ಸಿಕ್ಕಿಬಿಡುತ್ತೆ. ಚೀನಾದಂತಹ ಬಲಿಷ್ಠ ದೇಶಗಳು ಸಮುದ್ರಗಳ ಮೇಲೆ ಕಣ್ಣಿಟ್ಟಿರೋದಕ್ಕೆ ಇದೇ ಕಾರಣ. ಭವಿಷ್ಯದಲ್ಲಿ ಭೂಮಿಗಿಂತಲೂ ಸಮುದ್ರ ತುಂಬಾನೇ ಇಂಪಾರ್ಟೆಂಟ್. ಸಮುದ್ರಗಳು ಯಾರ ಕಂಟ್ರೋಲ್ನಲ್ಲಿ ಇರುತ್ತೆ ಅನ್ನೋದರ ಮೇಲೆ ಯಾರು ಯಾವ ಸ್ಥಾನದಲ್ಲಿರ್ತಾರೆ ಅನ್ನೋದು ನಿರ್ಧಾರವಾಗುತ್ತೆ. ಕಾರಣ ಈ ಭೂಮಿಯ ಬಹುತೇಕ ಭಾಗವನ್ನು ಆವರಿಸಿಕೊಂಡಿರೋದು ಸಮುದ್ರ. ಭಾರತ ಕೂಡ 3 ಕಡೆಯಿಂದ ಸಮುದ್ರದಿಂದ ಆವೃತವಾಗಿರೋದ್ರಿಂದ ಸಮುದ್ರ ಮಾರ್ಗವನ್ನ ಚೆನ್ನಾಗಿಯೇ ಬಳಸಿಕೊಳ್ತಾ ಇದೆ. ಭಾರತದ ಭೂಭಾಗಕ್ಕೆ ಅಲೆಗಳು ಅಪ್ಪಳಿಸುವಾಗ ಅಲ್ಲಿ ಕೇವಲ ನೀರಿನ ಶಬ್ದ ಮಾತ್ರ ಕೇಳೋದಲ್ಲ, ಅದರಲ್ಲಿ ಭವಿಷ್ಯದ ಶಕ್ತಿ, ವ್ಯಾಪಾರದ ಕನಸು, ಸಮುದ್ರ ಶಕ್ತಿಯ ಶಬ್ದಗಳು ಕೂಡ ಕೇಳಿಸುತ್ತವೆ. ಅದು ಈಗ ಭಾರತಕ್ಕೂ ಕೂಡ ಅರ್ಥವಾಗೋದಕ್ಕೆ ಶುರುವಾಗಿದೆ. ನೀವೆಲ್ಲ ಒಂದು ಮಾತನ್ನ ಪದೇ ಪದೇ ಕೇಳಿರಬಹುದು. ಒಂದು ಕಾಲದಲ್ಲಿ ಭಾರತ ಜಗತ್ತಿನ ವಿಶ್ವಗುರುವಾಗಿತ್ತು. ಭಾರತ ಒಂದು ಕಾಲದಲ್ಲಿ ವಿಶ್ವಗುರುವಾಗಿ ಇದ್ದಿದ್ದಕ್ಕೆ ಕಾರಣ ಇದೇ ಸಮುದ್ರ. ಹಿಂದಿನ ಕಾಲದಲ್ಲಿ ಭಾರತ ವಿಶ್ವದ ವ್ಯಾಪಾರ ಕೇಂದ್ರವಾಗಿತ್ತು. ಈ ವ್ಯಾಪಾರ ನಡೀತಾ ಇದ್ದಿದ್ದು ಇದೇ ಸಮುದ್ರ ಮಾರ್ಗದ ಮೂಲಕ. ಇದೀಗ ಭಾರತವನ್ನ ಮತ್ತೊಮ್ಮೆ ವಿಶ್ವಗುರು ಮಾಡಬೇಕು ಅಂದರೆ ಸಮುದ್ರದಲ್ಲಿ ಭಾರತದ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚು ಮಾಡಬೇಕು. ಜೊತೆಗೆ ಸಮುದ್ರ ಮಾರ್ಗದ ವ್ಯಾಪಾರದಲ್ಲಿ ಕೂಡ ಹಿಡಿತ ಸಾಧಿಸಬೇಕು. ಹೀಗಾಗಿ ಭಾರತ ಈಗ ಸಮುದ್ರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋದಕ್ಕೆ ಬರೋಬ್ಬರಿ 70,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಅನ್ನ ಘೋಷಣೆ ಮಾಡಿದೆ. ಇದು ಕೇವಲ ಫಂಡ್ ಅಂತ ಅಂದುಕೊಳ್ಬೇಡಿ, ಇದು ಭಾರತದ ಸಮುದ್ರ ಕ್ಷೇತ್ರದ ಪುನರ್ಜನ್ಮ. ಈ ಪ್ರಾಜೆಕ್ಟ್ನಲ್ಲಿ ಹಲವು ಗುರಿಗಳನ್ನು ಇಟ್ಕೊಳ್ಳಲಾಗಿದೆ. 2047 ಹೊತ್ತಿಗೆ ಶಿಪ್ ಬಿಲ್ಡಿಂಗ್ ವಿಚಾರದಲ್ಲಿ ಭಾರತ ಜಗತ್ತಿನ ಟಾಪ್ 5 ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಯಬೇಕು ಅನ್ನೋದು ಭಾರತದ ಮೊದಲ ಗುರಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತ ಬರೋಬ್ಬರಿ 7,500 ಕಿಲೋಮೀಟರ್ ಉದ್ದದ ಸಮುದ್ರ ತೀರವನ್ನು ಹೊಂದಿದೆ.
ಇಷ್ಟೊಂದು ದೊಡ್ಡ ಕರಾವಳಿ ತೀರವನ್ನು ಹೊಂದಿದ್ರೂ ಕೂಡ ಭಾರತ ಶಿಪ್ ಬಿಲ್ಡಿಂಗ್ ವಿಚಾರದಲ್ಲಿ ತುಂಬಾನೇ ಹಿಂದಿದೆ. ಶಿಪ್ ಬಿಲ್ಡಿಂಗ್ ವಿಚಾರದಲ್ಲಿ ಭಾರತ 1% ಮಾತ್ರ ಪಾಲನ್ನು ಹೊಂದಿದೆ. ಅಂದರೆ ಹಡಗುಗಳ ನಿರ್ಮಾಣ ವಿಚಾರದಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ಏನೇನೂ ಇಲ್ಲ ಅನ್ನುವ ರೀತಿಯಲ್ಲಿದೆ. ಅದಕ್ಕೆ ಹಲವು ರೀತಿಯ ಕಾರಣಗಳಿವೆ. ಹಡಗುಗಳನ್ನು ನಿರ್ಮಾಣ ಮಾಡೋದು ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಖರ್ಚು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಾಗುತ್ತೆ. ಹೀಗಾಗಿ ಭಾರತ ದೊಡ್ಡ ಪ್ರಮಾಣದಲ್ಲಿ ಈ ಕ್ಷೇತ್ರದ ಮೇಲೆ ಹೂಡಿಕೆ ಮಾಡಿರಲಿಲ್ಲ. ಆದರೆ ಚೀನಾ ಹಾಗೂ ಕೊರಿಯಾ, ಜಪಾನ್ನಂತಹ ದೇಶಗಳಿಗೆ ಸಮುದ್ರ ಮಾರ್ಗ ಹಾಗೂ ಅದರ ಭವಿಷ್ಯದ ಬಗ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಇದೇ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಿ ದೊಡ್ಡ ಹಡಗುಗಳನ್ನು ನಿರ್ಮಾಣ ಮಾಡ್ತಾ ಇದ್ವು. ಮತ್ತೊಂದು ಕಡೆ ಈ ದೇಶಗಳು ಶಿಪ್ ಯಾರ್ಡ್ಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ವು. ಆದರೆ ಭಾರತ ಮಾತ್ರ ಅದೇ ಹಳೆ ಕಾಲದ ಓಬಿರಾಯನ ಕಾಲದ ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ತಾ ಇತ್ತು. ಇದು ಕೂಡ ಭಾರತದ ಹಿನ್ನಡೆಗೆ ಕಾರಣವಾಗಿತ್ತು. ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ನಿಮಗೆ ಗೊತ್ತಿರಬೇಕು. ಶಿಪ್ ಬಿಲ್ಡಿಂಗ್ ವಿಚಾರದಲ್ಲಿ 90% ಪಾಲನ್ನು ಹೊಂದಿರೋದು ಚೀನಾ, ಜಪಾನ್ ಹಾಗೂ ಕೊರಿಯಾ ದೇಶಗಳೇ. ಅಂದರೆ ಶಿಪ್ ಬಿಲ್ಡಿಂಗ್ ವಿಚಾರದಲ್ಲಿ ಈ ದೇಶಗಳು ಅದೆಷ್ಟು ಡಾಮಿನೇಟ್ ಆಗಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲೂ ಚೀನಾ ಶಿಪ್ ಬಿಲ್ಡಿಂಗ್ ವಿಚಾರದಲ್ಲಿ 46% ಪಾಲನ್ನು ಹೊಂದಿದೆ. ಅಂದರೆ ಸಮುದ್ರ ಕ್ಷೇತ್ರದ ವ್ಯಾಪಾರಕ್ಕೆ ಚೀನಾವೇ ಅಧಿಪತಿ ಅಂದ್ರೂ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಇರುವಾಗ ಭಾರತ ಮಾತ್ರ ಈ ಕ್ಷೇತ್ರದಲ್ಲೇನೇನೂ ಇರಲಿಲ್ಲ. ಹೀಗಾಗಿ ಭಾರತ ಸಮುದ್ರದಲ್ಲಿ ಈಗ ದೊಡ್ಡ ಮಟ್ಟಿನ ಹೆಜ್ಜೆ ಇಡೋದಕ್ಕೆ ಮುಂದಾಗಿದೆ. ಭಾರತದ ಬಳಿ ಕರಾವಳಿ ತೀರ ಇತ್ತು, ಮ್ಯಾನ್ ಪವರ್ ಇತ್ತು, ಎಲ್ಲವೂ ಇತ್ತು. ಆದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳೋದಕ್ಕೆ ಇಲ್ಲಿವರೆಗೆ ಸಾಧ್ಯವಾಗಿಲ್ಲ. ಒಂದು ವೇಳೆ ಭಾರತ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಿ ಹೆಚ್ಚಿನ ಒತ್ತು ಕೊಟ್ಟಿದ್ರೆ ಭಾರತ ಇವತ್ತು ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇತ್ತು. ಚೀನಾ ಇವತ್ತು ಜಗತ್ತಿನ 2ನೇ ಆರ್ಥಿಕ ಶಕ್ತಿಯಾಗಿರೋದಕ್ಕೆ ಇದೇ ಕಾರಣ. ಚೀನಾವನ್ನು ನಾವು ಇವತ್ತು ಜಗತ್ತಿನ ಕಾರ್ಖಾನೆ ಅಂತ ಕರೆಯೋದಕ್ಕೆ ಶಿಪ್ಪಿಂಗ್ ಕ್ಷೇತ್ರ ಕೂಡ ಕಾರಣ. ನಮ್ಮಲ್ಲಿ ಪ್ರಾಡಕ್ಟ್ ಇದ್ದರೆ ಸಾಕಾಗೋದಿಲ್ಲ, ಅದನ್ನು ಹೇಗೆ ಮಾರಾಟ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಟ್ರಾನ್ಸ್ಪೋರ್ಟ್ ಕೂಡ ತುಂಬಾ ಮುಖ್ಯ. ಚೀನಾ ತಾನೇ ಹಡಗುಗಳನ್ನು ನಿರ್ಮಾಣ ಮಾಡೋದ್ರಿಂದ ಅದಕ್ಕೆ ಟ್ರಾನ್ಸ್ಪೋರ್ಟ್ ಖರ್ಚು ತುಂಬಾ ಉಳಿಯುತ್ತೆ. ಟ್ರಾನ್ಸ್ಪೋರ್ಟ್ ಖರ್ಚು ಕಡಿಮೆ ಆದರೆ ಕಡಿಮೆ ರೇಟ್ನಲ್ಲಿ ವಸ್ತುಗಳನ್ನು ಮಾರಾಟ ಮಾಡಬಹುದು. ಕಡಿಮೆ ರೇಟ್ ಅಂದಾಗ ಸಹಜವಾಗಿಯೇ ಮಾರಾಟ ಹೆಚ್ಚಾಗುತ್ತೆ. ಚೀನಾ ಇದೇ ತಂತ್ರ ಬಳಸಿ ವ್ಯಾಪಾರದಲ್ಲಿ ಯಶಸ್ಸು ಸಾಧಿಸಿರೋದು. ಭಾರತಕ್ಕೆ ಕೂಡ ನಿಧಾನವಾಗಿ ಇದು ಅರ್ಥವಾಗಿದೆ. ಹೀಗಾಗಿ ಶಿಪ್ ಬಿಲ್ಡಿಂಗ್ ಕ್ಷೇತ್ರಕ್ಕೆ ಭಾರತ ದೊಡ್ಡ ಮಟ್ಟದ ಹಣವನ್ನು ಬಿಡುಗಡೆ ಮಾಡಿದೆ. ಇದೆಲ್ಲ ಸರಿಯಪ್ಪ, ಈ ಹಣವನ್ನು ಹೇಗೆಲ್ಲ ಬಳಕೆ ಮಾಡ್ತಾರೆ ಅಂತ ನೀವು ಕೇಳಬಹುದು. ಕೇವಲ ಹಡಗು ನಿರ್ಮಾಣಕ್ಕೆ ಅಂತಾನೆ ಇಷ್ಟೆಲ್ಲ ಹಣವನ್ನು ಬಳಕೆ ಮಾಡೋದಿಲ್ಲ. ಹಡಗುಗಳನ್ನು ರಿಪೇರಿ ಮಾಡೋದಕ್ಕೆ, ಬಂದರುಗಳ ನಿರ್ಮಾಣಕ್ಕೆ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಹೂಡಿಕೆ ಮಾಡಿ ಸಮುದ್ರ ಮಾರ್ಗವನ್ನು ಬಲಪಡಿಸುವತ್ತ ಸರ್ಕಾರ ಯೋಚನೆ ಮಾಡಿದೆ. ಹಡಗು ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಿ ಟ್ರಾನ್ಸ್ಪೋರ್ಟ್ ಚಾರ್ಜನ್ನು ಕಡಿಮೆ ಮಾಡಿ ವ್ಯಾಪಾರ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸೋದಕ್ಕೆ ಭಾರತ ಪ್ಲಾನ್ ಮಾಡ್ತಾ ಇದೆ. ನೋಡಿ, ಕೆಲವೊಂದು ಸಂಕಷ್ಟದ ಪರಿಸ್ಥಿತಿಗಳು ಎಷ್ಟೆಲ್ಲ ಬುದ್ಧಿ ಕಲಿಸುತ್ತವೆ. ಇದೇ ಸಂಕಷ್ಟದ ಪರಿಸ್ಥಿತಿಗಳು ಅಭಿವೃದ್ಧಿ ಪಥವನ್ನು ಕೂಡ ತೋರಿಸುತ್ತವೆ. ಇದಕ್ಕೆ ಭಾರತ ತೆಗೆದುಕೊಂಡಿರುವ ಈ ನಿರ್ಧಾರವೇ ಸಾಕ್ಷಿ. ಸದ್ಯದ ಮಾಹಿತಿ ಪ್ರಕಾರ 26 ಹಡಗುಗಳನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಖಾಸಗಿ ವಲಯಕ್ಕೂ ಕೂಡ ಸರ್ಕಾರ ಇಲ್ಲಿ ಅವಕಾಶವನ್ನು ನೀಡಿದೆ. ಖಾಸಗಿ ವಲಯಗಳು ಕೂಡ ಈ ಕ್ಷೇತ್ರದ ಮೇಲೆ ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಭಾರತ ಈ ಕ್ಷೇತ್ರದಲ್ಲಿ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಇನ್ನು 2 ದಶಕದಲ್ಲಿ ಶಿಪ್ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಭಾರತ 5ನೇ ಸ್ಥಾನದ ಒಳಗೆ ಬರಬೇಕು ಅನ್ನೋದು ಭಾರತದ ಗುರಿ. ಇನ್ನು ಶಿಪ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಬೇರೆ ಬೇರೆ ರಾ ಮೆಟೀರಿಯಲ್ಗಳು ಕೂಡ ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಭಾರತ ಇದಕ್ಕಾಗಿ ಬೇರೆ ದೇಶಗಳನ್ನು ಅವಲಂಬಿತವಾಗಿದೆ. ಇದರಲ್ಲಿ ಕೂಡ ಸ್ವಾವಲಂಬಿ ಆಗಬೇಕು ಅನ್ನೋದು ಭಾರತದ ಕನಸು. ಅದನ್ನು ಕೂಡ ಭಾರತ ಮುಂದಿನ ದಿನಗಳಲ್ಲಿ ನನಸು ಮಾಡಿಕೊಳ್ಳುತ್ತೆ. ಅದೇನೇ ಇರಲಿ, ಭಾರತ ದೊಡ್ಡ ಮಟ್ಟಿನ ಹೆಜ್ಜೆಯನ್ನಿಟ್ಟಿದೆ. ಅದರಲ್ಲಿ ಯಶಸ್ಸು ಸಿಕ್ಕರೆ ಬಲಿಷ್ಠ ದೇಶಗಳ ಸಾಲಿನಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.